ನೋಡ್ರೆ ಸಮ್ಮ ಮತ್ತು ನಾನು ತರಕಾರಿ ಹೋಗಿ ತಂದಿದ್ರೆ ನೋಡ್ಬೋದು. ಪಾಲಕ್ ಸೊಪ್ಪು, ಕ್ಯಾರೆಟು, ಪೊಟ್ಯಾಟೊ, ಕರ್ಬೇವು ಸೊಪ್ಪು ಎಲ್ಲ ತಂದಿದ್ದಾರೆ. ನೋಡ್ರಿ ನೈಟ್ ಊಟಕ್ಕೆ ಮೆಂತ್ಯ ಸೊಪ್ಪು ತಂದಿದ್ದೆ. ಸಾಯಂಕಾಲ ತರಕಾರಿ ಎಲ್ಲ ತಂದು ಜೋಡಿಸ್ಕೊಂಡಿದ್ದಾಯಿತು. ಹಾಗೆ ಮೆಂತ್ಯ ಸೊಪ್ಪಿತ್ತು, ಅಲ್ಲಿ ಮೆಂತ್ಯ ಸೊಪ್ಪು ತಂದ್ಕೊಂಡು ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಮೈಸೂರು ಬೇಳೆಯಲ್ಲಿ ನಾವು ಪಲ್ಯ ಮಾಡ್ತೀವಿ. ಹೆಸರು ಬೇಳೆನೂ ಹಾಕ್ಕೋಬೋದು. ಹಾಗೆ ಇದು ಸ್ವಲ್ಪ ಮೈಸೂರು ಬೇಳೆ ಸ್ವಲ್ಪ ನೆನೆಸಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀರು ಹಾಕೋದು ಅವಶ್ಯಕತೆ ಇರಲ್ಲ. ಹಾಗಾಗಿ ನಾವು ಮೆಂತ್ಯದು ಇದರಲ್ಲೇ ಚೆನ್ನಾಗಿ ಬೆಂದಿರುತ್ತೆ. ಮೆಂತ್ಯ ಸೊಪ್ಪು ನೀರಿನ ಅಂಶದಲ್ಲೇ ಪಲ್ಯ ರೆಡಿಯಾಗಿರುತ್ತೆ. ಹಾಗಾಗಿ ನೋಡಿ ಪಲ್ಯ ರೆಡಿಯಾಗುತ್ತೆ. ಇವಾಗ ಒಂದು ಕಡೆ ಸ್ವಲ್ಪ ರೈಸ್ ಇಟ್ಕೊಂಡು ನೋಡ್ರಿ ಅಕ್ಕಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ರೈಸ್, ಹಾಗಾಗಿ ಸ್ವಲ್ಪ ನಮ್ಮ ಮನೆಗೆ ಸ್ವಲ್ಪ ರೈಸ್ ಇಟ್ಟಿದ್ದೀನಿ. ಇಲ್ಲಿ ರೊಟ್ಟಿಗೆ ನೀರು ಹಿಟ್ಟು ಕಲಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸಾಯಂಕಾಲ ಮಾಡಿ ಟೀ ಎತ್ತು ಸ್ವಲ್ಪ ಕುಡಿದ್ಬಿಟ್ಟು ರೊಟ್ಟಿ ಮಾಡ್ತೀನಿ. ನೋಡ್ರಿ ಸಾರು ಹೊಡೆದಾಕ್ಬಿಟ್ಟವ್ರು ಇದನ್ನು ಪಾಪ. ನೋಡಿ ಅದ್ರ ಮುಖ ನೋಡಿ ನಿಲ್ಲಕ್ಕೂ ಆಗ್ತಿಲ್ಲ. ಹೆಸರು ಪಾಪ ನೋಡ್ರಿ ಮಲ್ಕೋಬೇಕಂತೈತೆ. ನನಗೆ ಮಲ್ಕೊಬಿಟ್ಟೈತೆ. ಅಡುಗೆ ಎಲ್ಲ ಮಾಡಿದ್ದಾಯಿತು. ಹಾಗೆ ಊಟಕ್ಕೆ ಕೂತ್ಕೊಂಡಿದ್ವಿ ಎಲ್ಲರೂ. ಸ್ವಲ್ಪ ಮೊನ್ನೆ ಚಿಕನ್ ಮಾಡಿದ್ವಿ, ಅದು ಸ್ವಲ್ಪ ಉಳಿದಿತ್ತು. ಮೆಂತ್ಯ ಸೊಪ್ಪು ಚಿಕನ್ ಸಾರು ಎಲ್ಲ ಹಾಕ್ಕೊಂಡು ತಿಂತಾಯಿದ್ವಿ ಎಲ್ಲರೂ ಕೂತ್ಕೊಂಡು. ಇಲ್ಲಿ ಶ್ರದ್ಧಾ ಹೋಮ್ವರ್ಕ್ ಜಾಸ್ತಿ ಐತೆ ಅಂತ ಅವಳು ಹೋಮ್ವರ್ಕ್ ಮಾಡ್ತಾನೆ ಇದ್ಳು. ಆಮೇಲೆ ಬಂದುಬಿಡು ಊಟ ಮಾಡೋಕೆ ಒಬ್ಳಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದು ತಿರುಗಿ ಅವಳಿಗೆ ಕರೆದೆ ಊಟ ಮಾಡೋಕ್ಕೆ ಕೂತ್ಕೊಂಡೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಇದ್ದು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀವಿ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ಮಕ್ಕಳು ಆಲೂ ಪರೋಟ ಕೇಳ್ತಾ ಇದ್ದಾರೆ. ಹಾಗಾಗಿ ಆಲೂ ಪರೋಟ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ಬ್ಯಾಕ್ ಕ್ಯಾಮ್ರಾ ನೋಡಿರಿ. ಆಲೂಗಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಗೋಧಿ ಹಸಿಟ್ಟು ಕಲಿಸ್ತಾ ಇದ್ದೀನಿ. ಇದು ಸ್ವಲ್ಪ ಪಲ್ಯ ಥರ ರೆಡಿ ಮಾಡ್ಕೊಂಡು ಪರೋಟಕ್ಕೆ ರೆಡಿ ಮಾಡಬೇಕು. ಟೈಮ್ 8 ಗಂಟೆ ಆಯಿತು. ರೆಡಿ ಮಾಡ್ಕೊತೀನಿ. ಹಿಟ್ಟು ಕಲಿಸ್ಬೇಕು ಇವಾಗ. ಇಲ್ಲಿ ಟೀ ಮಾಡೋಣಂತ ಹಾಲು ಅವ್ರಿಗೆ ಕಾಫಿ ಬೇಕಂತೆ. ಕಾಫಿ ಮಾಡ್ಕೊಟ್ಟು ನಾನು ಟೀ ಮಾಡ್ಕೊತೀನಿ. ಹಾಗಾಗಿ ಇಲ್ಲಿ ಹಾಲು ಇಟ್ಟಿದ್ದೀನಿ ಕುದಿಯೋಕ್ಕೆ. ನೋಡಿ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಗ್ಲಾಸಿಗೆ. ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಮಂಗಳೂರು ಕಾಫಿ ಪುಡಿ ತಂದಿದ್ದಾರೆ ಫ್ರೆಂಡು, ಅವರು ಸ್ವಲ್ಪ ಕೊಟ್ಟಿದ್ದಾರೆ ನೋಡಿ. ಟೀ ಪುಡಿ, ಕಾಫಿ ಪುಡಿ. ನಾನು ಸ್ವಲ್ಪ ಟೀ ಮಾಡ್ಕೊತೀನಿ. ಕಾಫಿ ಪುಡಿದು ಸ್ಮೆಲ್ ತಗೊಳ್ಳೋಕೆ ತುಂಬ ಇಷ್ಟ ನನಗೆ. ನೋಡಿ 2 ಗ್ಲಾಸ್ ತಗೊಂಡೆ.
ಇದು ಸೋಸ್ಬೇಕಾಗುತ್ತೆ, ಪುಡಿ ಜಾಸ್ತಿ ಹಂಗೆ ಐತೆ. ಬ್ರೂ ಕಾಫಿ ಅದು ಸಣ್ಣ ಬರುತ್ತಲ್ಲ, ಹಾಗಾಗಿ ಅಷ್ಟು ಅನ್ಸಲ್ಲ, ಕೈ ಸುಡ್ತೈತೆ ನೋಡ್ರಿ. ಚಪಾತಿ ಪರೋಟ ಹಸಿಟ್ಟು ಕಲಿಸಿದ್ದಾಯಿತು. ಚಪಾತಿನೇ ಮಾಡ್ಕೊಬೋದು, ಹಾಗೆ ಪರೋಟನೂ ಮಾಡ್ಕೊಬೋದು. ಇಲ್ಲಿ ಶ್ರದ್ಧಾಗೆ ಆಲೂಗಡ್ಡೆ ಬಿಡ್ಸೋಕ್ಕೆ ಇಡ್ತಾ ಇದ್ದೀನಿ. ಗೊಂಬೆ ಹಾಯ್ ಮಾಡಿ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡ್ರಿ ಟೀ ಆಗಿತ್ತು, ನಾನು ಇವಾಗ ಟೀ ಕುಡಿತಿದ್ದೀನಿ. ಅವ್ರು ಕಾಫಿ ಕುಡಿದಿದ್ದಾರೆ, ದೊಡ್ಡವರಲ್ಲ ಅದಕ್ಕೆ ಕಾಫಿ ಕುಡಿದಿದ್ದಾರೆ. ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡಿದ್ದಾಯಿತು. ಇವಾಗ ಸ್ವಲ್ಪ ಅರಿಶಿಣ, ಜೀರಿಗೆ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಉಪ್ಪು, ಒಣ ಖಾರದ ಪುಡಿ, ಆಯಿತು. ಕಾಳು ಹಾಕೋಂಗಿದ್ರೆ ಹಾಕೋಬೋದು. ನಾನು ಸ್ವಲ್ಪ ಎಳ್ಳು ಹಾಕ್ಕೋತೀನಿ ನೋಡ್ರಿ, ಎಳ್ಳು ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ಹಸಿಟ್ಟಲ್ಲೂ ಹಾಕೋಬೋದು, ಮೇಲೆ ಚಪಾತಿಗೆ ಲಟ್ಟಿಸ್ತೀವಲ್ಲ ಆ ಥರನೂ ಹಾಕೋಬೋದು, ಇದಕ್ಕೂ ಹಾಕೋಬೋದು. ಇವಾಗ ಇದು ನೀಟಾಗಿ ಕಲಿಸ್ಕೊತೀನಿ. ಕೊತ್ತಂಬರಿನೂ ಹಾಕೋಬೋದು. ಕಲಸಿದ ಆದ ತಕ್ಷಣ ಮಿಕ್ಸ್ ಮಾಡ್ಕೊಂಡು ಆದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಇವಾಗ ತವ ಇಟ್ಕೊತೀನಿ. ತವ ಇಟ್ಕೊಂಡು ಆಲೂ ಪರೋಟ ರೆಡಿ. ಇವಾಗ ತವ ಇಟ್ಕೊತೀನಿ. ಒಂದು ಕಡೆ ತವ ಇಟ್ಕೊಂಡು ಟೈಮ್ ಆಗಿತ್ತು ನೋಡ್ರಿ. ತವ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಕೊಂಡಿದ್ದೀನಿ. ಇವಾಗ ಪುಡಿ ಇಟ್ಟು ಉದುರಿಸ್ಕೊಂಡು ಅದಕ್ಕೆ ಚಪಾತಿ ಇಷ್ಟು ಅದಕ್ಕೆ ತಗೊಂಡು ಇಲ್ಲಿ ಮಧ್ಯದಲ್ಲಿ ದಪ್ಪ ಇಟ್ಕೋಬೇಕು, ಕೊನೆಗೆಲ್ಲ ಸಣ್ಣ ಇರಬೇಕು. ಆ ಥರ ಮಾಡಿಕೊಂಡೆ ಆಲೂ ಪರೋಟ. ಪುಡಿ ಅಂಟ್ಕೊತ್ತೆ ಅಂತಂದ್ರೆ ಸ್ವಲ್ಪ ಕೈಗೆ ಹಟ್ಕೋಬೇಕು ನೋಡಿ. ಇಷ್ಟು ಉಂಡೆ ಮಾಡ್ಕೊಂಡು ಇಲ್ಲಿ ಇಟ್ಕೊತೀನಿ. ಕೈ ಸಾಯೋದ್ರಲ್ಲಿ ಅಗಲ ಮಾಡ್ಕೊಂಡು ರೌಂಡ್ ಮಾಡ್ಕೊಂಡು ಬಿಟ್ಟಾದಾಗೆ ಮೇಲೆ ಬರುತ್ತೆ. ನೋಡ್ರಿ ಆಲೂಗಡ್ಡೆ ಪರೋಟ ಚೆನ್ನಾಗಾಗುತ್ತೆ, ಸ್ಮೂತಾಗಿ. ಮತ್ತು ಸ್ಟಫಿಂಗು ಚೆನ್ನಾಗಿ ತುಂಬ್ಕೋಬೋದು. ಸ್ವಲ್ಪ ಗಟ್ಟಿಯಾಗಿತ್ತು ನಾವು ಸ್ಟಾರ್ಟಿಂಗ್ ಮಾಡಿದಾಗ ಗೋಧಿ ಹಸಿಟ್ಟು, ಹಾಗಾಗಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ನೋಡಿ ಎಷ್ಟು ಸ್ಮೂತಾಗಿ ಬಂದಿತ್ತು. ಟೇಸ್ಟು ಹೇಳ್ತೀನಿ, ತುಂಬಾ ಟೇಸ್ಟ್ ಆಗೈತೆ. ನಾನು ಸ್ವಲ್ಪ ಎಳ್ಳು, ಜೀರಿಗೆ, ಗರಂ ಮಸಾಲ ಹಾಗೆ ಎಲ್ಲ ಅದಕ್ಕೆ ಹಾಕಿದ್ದೀನಿ. ಚೆನ್ನಾಗಿ ಹೊಂದ್ಕೊಂಡಿದ್ದೆ ಮಸಾಲ, ಹಾಗಾಗಿ ಮಕ್ಕಳು ಅಷ್ಟು ಇಷ್ಟಪಟ್ಟರು. ನಾನು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡಿಲ್ಲ. ನನ್ನ ಶ್ರದ್ಧಾ ಈರುಳ್ಳಿ ತಿನ್ನಲ್ಲ, ಉಳ್ಳಾಗಡ್ಡಿ ತಿನ್ನಲ್ಲ, ಹಾಗಾಗಿ ಹಾಗೆ ಮಾಡಿದ್ದು. ತುಂಬ ಚೆನ್ನಾಗೈತೆ ಮಮ್ಮಿ ಅಂತಾಳೆ, ಈರುಳ್ಳಿ ಹಾಕಿರಲ್ಲ ಅದಕ್ಕೆ. ಈರುಳ್ಳಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಈರುಳ್ಳಿ ತಿನ್ನೋರಿಗೆ.
ನನಗೂ ಬೇಡ ಅಂತಂದು ಹಾಗೆ ಹಾಕಿದೆ. ನೋಡಿ ಹೋಳಿಗೆ ಬಂದಾಗ ಸ್ಮೂತಾಗಿ ಬಂದಿತ್ತೆ, ಸಖತ್ತಾಗಿ ಬಂದಿತ್ತು ಪರೋಟ. ಹಾಗೆ ಇವಾಗ ತಿಂತಾಯಿದ್ದೇನೆ 11:30 ಎಲ್ಲ ಕೆಲಸ ಮಾಡಿ ಊಟ ಮಾಡೋಣ ಅಂತ ಹಾಗೆ ಕೂತಿದ್ದೆ. ಇವಾಗ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಫಿಲ್ಟ್ರು ಕೆಟ್ಟೋಗಿತ್ತು, ಅದಕ್ಕೆ ನೀರು ಸ್ಟಾಪ್ ಆಗಿತ್ತು. ಅದಕ್ಕೆ ವಾಟರ್ ಸರ್ವಿಸ್ ಅವ್ರು ಬಂದಿದ್ದರು ಸರಿ ಮಾಡ್ಲಿಕ್ಕೆ. ಅದು ಎಲ್ಲ ಒಳಗಡೆ ಇದೆಲ್ಲ ಜಾಸ್ತಿ ಇದಾಗಿತ್ತಂತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್.